ओम कृष्ण कृष्ण महाबाहो प्रदीप्तोऽस्म्यभयं कुरु दह्यामि सर्वतस्तात कथं शान्तिर्भवेन्मम कालोऽन्तकः प्रधानं च मृत्युरव्यक्तमेव च उच्यते प्रकृतिसूक्ष्मा श्रीर्भूर्दुर्गेति नामभिः बुद्धिर्बलं यशोधैर्यं निर्भयत्वमरोगता अजाड्यं वाक्पटुत्वं च हनुमत्स्मरणात् भवेत्। ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯಲ್ಲಿ 1109ನೇ ಅನುಶಾಸನ ಪರ್ವದ 42ನೇ ಭಾಗವನ್ನು ಇವತ್ತು ನಾವು ಶ್ರವಣ ಮಾಡೋಣ. ವಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 27ನೇ ಅಧ್ಯಾಯದ 49ನೇ ಶ್ಲೋಕ ಪ್ರಾರಂಭ ಕಾಣಬೇಕು. ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ 56ನೇದ್ದು, ವೈಷ್ಣವ ಪಾಠದಲ್ಲಿ 49ನೇದ್ದು, ಉತ್ತರ ಭಾರತದ ಗೀತಾ ಪ್ರೆಸ್ಸಿನ ಪಾಠದಲ್ಲಿ ಈಗ ನಾವು ನೋಡ್ತಾ ಇರುವಂತಹ ಭಾಗ ಕಂಡು ಬರೋದಿಲ್ಲ. ಸ್ವಸ್ತ್ಯಸ್ತು ಸದಾಂ ಅಶೇಷ ಸನ್ಮಂಗಲಾನಿ ಭವಂತು ಸಮಸ್ತಸ್ಯ ಪ್ರಪಂಚಸ್ಯ ಭದ್ರಾಣಿ ಭವಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ. ಮಹಾಭಾರತಸ್ಯ ಭಗವತ ಬಾದರಾಯಣೇನ ಸಮಸ್ತಸ್ಯ ಪ್ರಪಂಚಸ್ಯ ಕಲ್ಯಾಣಾಯ ಪ್ರಣೀತಸ್ಯ ಅನುಶಾಸನ ಪರ್ವಣಿ ನೈಕವಿಧಾನಾಂ ಧರ್ಮಾಣಾಂ ವರ್ಣನೆ ಪ್ರವೃತ್ತೇನ ಭೀಷ್ಮೇಣ ಯೇ ಧರ್ಮಾಃ युधिष्ठिरादीन् प्रति गद्यन्ते तेषां मध्ये मार्कण्डेय नारद संवादे गते दिवसे साध्वीनां महत्त्वं यथा साध्व्यः कुलं वर्धयन्ति साध्वी साक्षात् लक्ष्मीः कुलस्य प्रतिष्ठा च भवति. हव्यकव्यानां दातारं पुत्रं च या साध्वी प्रसूयति या एव च साध्वी देहिनां सर्वेषां रतिः लक्ष्मी एवं तोषः स्वस्याः चारित्र्येण वृत्तेन च अन्यासां सर्वासामपि निकषोपलं भवति. यथा आकरस्थं रत्नं सर्व कामप्रदं भवति एवं कन्यासु सन्निहिता महालक्ष्मीः सर्वस्य लोकस्य मंगलं सूते इति स्त्रीषु श्री सन्निधानं गते दिवसे यत् नारदेन संवर्णितं तदपि प्राश्रावि. अस्मिन् अध्याये विविध
ಪ್ರಕಾರಕಾಹ ಭಾರ್ಯಾಹ ಸಂವರ್ಣ್ಯಂತೆ. ಮಾರ್ಕಂಡೇಯರು ಹೀಗೆ ಕೇಳ್ತಾರೆ, ಶ್ರುತಂ ಬಹುವಿಧಂ ವೃತ್ತಂ, ಕನ್ನಿಕೆಯರ ಅನೇಕ ವಿಧಾನಗಳನ್ನ ನೀವು ಹೇಳಿದಿರಿ. ಈ ಧರ್ಮ ಅಧರ್ಮ ಇತ್ಯಾದಿಗಳ ಕುರಿತಾಗಿ ಸ್ತ್ರೀಯರ ವಿಷಯದಲ್ಲಿ ನಾವು ಮಾಡಿಕೊಳ್ಬೇಕಾದಂತಹ ಮದುವೆ ಇತ್ಯಾದಿಗಳಿಗೆ ಸಂಬಂಧಪಟ್ಟಂತೆ ಹೇಳಿರಿ. ನಾರದರು ಹೇಳಿದರು, ಅಷ್ಟೌ ಭಾರ್ಯಾಗಮಾಹ ಧರ್ಮ್ಯಾಹ ನರಾಣಾಂ ದಾರಕರ್ಮಣಿ. ಪತ್ನಿಯರನ್ನು ಸ್ವೀಕರಿಸುವಾಗ 8 ಮೂಲಗಳಿಂದ ಪತ್ನಿಯರು ನಮಗೆ ಸಿಗಬಹುದು ಅಂತ ಹೇಳ್ತಾರೆ. ಮೊದಲನೇದಾಗಿ ಸಾಧ್ವಿ, ನಾವೇ ಶಾಸ್ತ್ರೋಕ್ತವಾಗಿ ಮದುವೆ ಮಾಡಿಕೊಂಡಂತಹ ಪತ್ನಿ. ಶಾಸ್ತ್ರೋಕ್ತವಾಗಿ ಮದುವೆ ಮಾಡಿಕೊಳ್ಳದೆ ಹೋದರೂ ಕೂಡ ನಮಗೆ ಬೇರೆ ಯಾರಿಂದಲೂ ಕೊಡಲ್ಪಟ್ಟವಳು, ದಾನ ಕೊಡಲ್ಪಟ್ಟವಳು, ಅಥವಾ ನಾವು ಖರೀದಿ ಮಾಡಲ್ಪಟ್ಟವಳು, ನಮ್ಮಿಂದ ಖರೀದಿಸಲ್ಪಟ್ಟವಳು, ಅಂಥವಳು ಎರಡನೆಯವಳು ಅಂತ ಪರಿಗಣಿಸಲ್ಪಡ್ತಾಳೆ. ಅವಳಿಗೆ ಕೌಮಾರಿ ಪಾಣಿವರ್ಜಿತ ಅಂತ ಬರೀತಾರೆ. ಮೊದಲನೆಯವಳು ಪಾಣಿಗ್ರಹೀತ, ನಮ್ಮ ಕೈ ಹಿಡಿದವಳು. ಪಾಣಿವರ್ಜಿತ ನಮ್ಮ ಕೈ ಹಿಡಿದಿಲ್ಲ, ಶಾಸ್ತ್ರೋಕ್ತವಾಗಿ ಮದುವೆ ಮಾಡಿಕೊಂಡಿಲ್ಲ, ಆದರೆ ದಾನ ಕೊಡಲ್ಪಟ್ಟವಳು ಅಥವಾ ಖರೀದಿಸಲ್ಪಟ್ಟವಳು. ಇದನ್ನ ಹಿಂದಿನ ಅಧ್ಯಾಯದಲ್ಲಿ ಕ್ರೀತ ದತ್ತ ಹೃತಾಚೈವ ಯಾ ಕನ್ಯಾ ಪಾಣಿವರ್ಜಿತ ಕೌಮಾರಿ ನಾಮ ಸ್ಯಾಜ್ಞೇಯ ಅಂತ ಸಾ ಭಾರ್ಯ ಅಂತ ಬಂದಿತ್ತಲ್ಲ, ಆ ಶ್ಲೋಕದಕ್ಕನುಸಾರವಾಗಿ ಇದನ್ನು ಗಮನಿಸಬೇಕು. ಕೌಮಾರಿ ಅಂತ ಅವಳನ್ನು ಕರೀತಾರಂತೆ. ಹಾಗಾಗಿ ನಾವು ಶಾಸ್ತ್ರೋಕ್ತವಾಗಿ ಮದುವೆ ಮಾಡಿಕೊಳ್ಳದೆ ಹೋದರೂ ಕೂಡ ನಮ್ಮಿಂದ ಖರೀದಿಸಲ್ಪಟ್ಟವಳು, ನಮಗೆ ದಾನ ರೂಪವಾಗಿ ಬಂದವಳು. ಮತ್ತೆ ಭ್ರಾತೃಭಾರ್ಯ ಸ್ವಭಾರ್ಯಾಚ, ಒಬ್ಬ ವ್ಯಕ್ತಿಯ ಸಹೋದರನ ಪತ್ನಿಯಾಗಿದ್ದಾಳೆ, ಅಣ್ಣನ ಪತ್ನಿಯಾಗಿದ್ದಾಳೆ. ಮುಂದೆ ಅವನ ಮರಣದ ಬಳಿಕ ತಮ್ಮನಿಗೆ ಪತ್ನಿಯಾದವಳು. ಭ್ರಾತೃಭಾರ್ಯ, ಮೊದಲು ಭ್ರಾತೃಭಾರ್ಯ ಆಗಿದ್ದು ಆ ಬಳಿಕ ಸ್ವಭಾರ್ಯ ಆದವಳು ಅಂತ ಅದರ ತಾತ್ಪರ್ಯ ಆಗ್ತದೆ. ಆ ಶ್ಲೋಕವನ್ನು ನಾವು ಗಮನಿಸಿದ್ರು ಕೂಡ ಹಾಗೆ ಕಂಡು ಬರ್ತದೆ. ಪ್ರಾಚೀನ ಭಾರತದ ಅನೇಕ ಸಂಪ್ರದಾಯಗಳನ್ನ ನಾವು ಒಂದು ವೇಳೆ ಗಮನಿಸಿದರೆ, ಅಣ್ಣ ಮರಣಿಸಿದ ಬಳಿಕ ಅವನ ತಮ್ಮ ತನ್ನ ಅತ್ತಿಗೆಯನ್ನು ಮದುವೆ ಮಾಡಿಕೊಳ್ಳುವಂತಹ ಒಂದು ಸಂಪ್ರದಾಯ ಅತ್ಯಂತ ವಿರಳವಾಗಿ ಎಲ್ಲೋ ಇತ್ತು ಅಂತ ಕಾಣಿಸ್ತದೆ. ಎಲ್ಲ ಕಡೆ ಅದು ವ್ಯಾಪಕವಾಗಿ ಏನು ಇರಲಿಲ್ಲ. ಎಷ್ಟೋ ಲಕ್ಷ, ಎಷ್ಟೋ ಕೋಟಿ ಉದಾಹರಣೆಗಳಲ್ಲಿ ಅಂಥದ್ದೊಂದು ಉದಾಹರಣೆ ನಮಗೆ ಸಿಗಬಹುದಷ್ಟೆ. ಗಂಡ ತೀರಿಕೊಂಡ ಕೂಡಲೇ ಹೆಂಡತಿಯಾದವಳು ಮೈದುನನ್ನೇ ಮದುವೆ ಮಾಡಿಕೊಳ್ಳುವುದು ಅಂಥ ಅಪರೂಪದ ಒಂದು ಸಂಗತಿ ಮಾತ್ರ. ಸುಗ್ರೀವ ತನ್ನ ಅಣ್ಣನಾದಂಥ ವಾಲಿ ಮದುವೆ ತೀರ್ಕೊಂಡ ಬಳಿಕ ಅವನ ಪತ್ನಿಯನ್ನ ತನ್ನ ಪತ್ನಿಯನ್ನಾಗಿ ಮಾಡಿಕೊಂಡಿದ್ದ. ತನ್ನ ಪತ್ನಿಯನ್ನಾಗಿ ವಿಧಿಪೂರ್ವಕವಾಗಿ ಮದುವೆನೇ ಮಾಡಿಕೊಂಡಿದ್ನ, ಅಥವಾ ಕೇವಲ ಆಕೆ ತನ್ನ ಜೊತೆಗಿದ್ದವಳನ್ನ ಸ್ವೀಕರಿಸಿದ್ದನ, ಅದು ನಮಗೆ ಈ ವಾಲ್ಮೀಕಿ ರಾಮಾಯಣ ಮೊದಲಾದ ಕಡೆ ಸ್ಪಷ್ಟ ಆಗೋದಿಲ್ಲ. ಆದರೂ ವಾಲಿ ಮೊದಲು ಸುಗ್ರೀವನ ಪತ್ನಿಯನ್ನ ತನ್ನವಳನ್ನಾಗಿ ಮಾಡಿಕೊಂಡಿದ್ದ. ಮುಂದೆ ಸುಗ್ರೀವ ವಾಲಿಯ ಪತ್ನಿಯನ್ನ ತನ್ನವಳನ್ನಾಗಿ ಮಾಡಿಕೊಂಡಿದ್ದ. ಅದು ಕಾಣಿಸುವುದಂತೂ ಹೌದು, ಅಂತ ಒಂದು
ಸಂಬಂಧ ಅಲ್ಲಿ ಇರುವುದಂತೂ ಹೌದು. ಇದರ ಹೊರತಾಗಿ ಗಂಡ ಒಂದು ವೇಳೆ ಮರಣಿಸಿದಾಗ ಗಂಡನ ಸಹೋದರನಲ್ಲ ಅಲ್ಲದೆ ಬೇರೆ ಯಾರನ್ನಾದರೂ ಮದುವೆ ಮಾಡಿಕೊಳ್ಳುವ ಅವಕಾಶ ಸ್ತ್ರೀಯರಿಗಿತ್ತ ಅಂತೆಲ್ಲ ವಿಚಾರ ಮಾಡಿದಾಗ ನಮಗೆ ಇಂಥದೇ ನಿರ್ದಿಷ್ಟವಾದೊಂದು ನಿರ್ಧಾರಕ್ಕೆ ಬರಲಿಕ್ಕೆ ಬಹಳ ಕಷ್ಟ ಅನಿಸ್ತದೆ. ಮಹಾಭಾರತದಲ್ಲೇ ವನಪರ್ವದಲ್ಲಿ ಸಾವಿತ್ರಿಯ ಕಥಾ ಇದೆ. ಕನ್ಯೆ ಒಂದು ಬಾರಿ ಮಾತ್ರ ಕೊಡಲ್ಪಡ್ತಾಳೆ, ಮತ್ತೆ ಅವಳನ್ನ ಇನ್ನೊಬ್ಬನಿಗೆ ದಾನ ಮಾಡುವಂತಹ ಪ್ರಸಂಗವೇ ಇಲ್ಲ ಅಂತ ಸಾವಿತ್ರಿ ತನ್ನ ತಂದೆಗೆ ಹೇಳ್ತಾಳೆ. ನಾನು ಸತ್ಯವಾನನನ್ನ ವರಿಸಿಬಿಟ್ಟಿದ್ದೀನಿ, ನನ್ನನ್ನ ಅವನಿಗೆ ಕೊಟ್ಕೊಂಡು ಬಿಟ್ಟಿದ್ದೇನೆ ಅಂತ ಸಾವಿತ್ರಿ ಹೇಳುವ ಮಾತಲ್ಲಿ ಕಾಣಿಸ್ತದೆ. ಆದರೆ ಅಂಥ ನಾನಾ ಥರದ ಕಥೆಗಳೆಲ್ಲ ಮಹಾಭಾರತದಲ್ಲೇ ಕಾಣ್ತವೆ. ಪ್ರಸಿದ್ಧವಾದ ಒಂದು ಕಥೆ ದಮಯಂತಿ. ದಮಯಂತಿ ನಳನನ್ನು ಹುಡುಕ್ಲಿಕ್ಕಾಗಿ ತಾನು ಮತ್ತೊಂದು ಸ್ವಯಂವರ ಮಾಡಿಕೊಳ್ಳುವವಳಿದ್ದೇನೆ ಅನ್ನೋ ಒಂದು ನಾಟಕ ಮಾಡ್ತಾಳೆ. ಎಲ್ಲ ಕಡೆ ಆ ಡಂಗುರವನ್ನು ಹೊಡೆಸಿರ್ತಾರೆ ಅಂತ ನನಗೆ ನೆನಪು. ಅದಿಲ್ಲದೆ ಹೋದ್ರೆ ಋತುಪರ್ಣನಿಗಾದ್ರೂ ಆ ಸುದ್ದಿಯನ್ನು ಕಳಿಸಿರ್ತಾರೆ. ಬೇರೆ ಯಾವ ರಾಜರಲ್ಲಿ ಬರ್ತಾರೋ ಇಲ್ಲೋ ಆ ಕಥೆ ಅಲ್ಲಿ ಹಿಂದೆ ನನಗೇನು ಹೇಳಿದ್ದೇನೆ ಅಂತ ನೆನಪಿಲ್ಲ. ಋತುಪರ್ಣ ರಾಜನಿಗಂತೂ ದಮಯಂತಿ ಸ್ವಯಂವರವಿದೆ, ಬರಬೇಕು ಅಂತ ಸುದ್ದಿಯನ್ನು ಕಳಿಸ್ತಾರೆ. ಅಲ್ಲಿಯೇ ನಳ ಇರ್ತಾನೆ. ಆ ನಳನನ್ನ ಪರೀಕ್ಷಿಸ್ಲಿಕ್ಕಾಗಿ, ಆತ ನಳನೇ ಹೌದು ಅಲ್ಲೊಂದು ಪರೀಕ್ಷಿಸ್ಲಿಕ್ಕಾಗಿ ದಮಯಂತಿ ಮಾಡುವ ಒಂದು ಉಪಾಯ ಅದು. ಋತುಪರ್ಣ ಅಲ್ಲಿ ಧಾವಿಸಿ ಬರ್ತಾನೆ. ಅವಳಿಗಾಗಲೇ ಮದುವೆ ಆದವಳು, 2 ಮಕ್ಕಳು ಅವಳಿಗಿದ್ದಾರೆ ಅನ್ನೋದು ಅವನಿಗೆ ಎಲ್ಲ ಗೊತ್ತಿದ್ದೇ ಇತ್ತು. ಹಾಗಾಗಿ ಮತ್ತೊಂದು ಬಾರಿ ಅವಳು ಸ್ವಯಂವರ ಹೇಗಾದೀತು ಇದನ್ನೆಲ್ಲ ಅವನು ವಿಚಾರ ಮಾಡ್ತಾನೋ ಇಲ್ವೋ ಅದು ನಮಗೆ ಸ್ಪಷ್ಟ ಆಗೋದಿಲ್ಲ ಆ ಮಹಾಭಾರತ ನಳದಮಯಂತಿಯ ಕಥೆಯಲ್ಲಿ. ಮತ್ತೆ ಯಯಾತಿಯ ಮಗಳು ಮಾಧವಿ ಅಂತ ನೋಡುವವಳು ವಸುಮನ, ಪ್ರತರ್ಧನ ಮೊದಲಾದ 4 ಜನ ಮಕ್ಕಳನ್ನ ಪಡ್ಕೋತಾಳೆ. ಅದಕ್ಕೆ ಪೂರ್ವಭಾವಿಯಾಗಿ 1 ವರ್ಷ ಅಥವಾ 2 ವರ್ಷ ಒಬ್ಬೊಬ್ಬ ರಾಜನ ಹತ್ತಿರ ಇರ್ತಾಳೆ. ಆ ಕಥೆಯು ಕೂಡ ಉದ್ಯೋಗ ಪರ್ವದಲ್ಲಿ ಬಂದಿದೆ, ಅದನ್ನು ನಾವು ಹಿಂದೆ ನೋಡಿದ್ದೇವೆ. ಕೆಲವರನ್ನ ಆ 4 ಜನ ಗಂಡಂದರಲ್ಲಿ ಕೆಲವರನ್ನ ಅವಳು ವಿಧಿಪೂರ್ವಕವಾಗಿ ಮದುವೆ ಮಾಡಿಕೊಂಡ್ಲೆ, ವಿಧಿಪೂರ್ವಕವಾಗಿ ಪರಿಗ್ರಹಿಸಿದಳು. ಆ ರಾಜರು ಅವಳನ್ನು ವಿಧಿಪೂರ್ವಕವಾಗಿ ಪರಿಗ್ರಹಿಸಿದರು ಅಂತ ಕೂಡ ಕೆಲವು ಕಡೆ ಕಾಣಿಸ್ತದೆ. ಕೆಲವು ಕಡೆ ಕೇವಲ 1 ವರ್ಷ ಇದ್ದರು ಅಂತ ಹಾಗನಿಸ್ತದೆ. ಇಂಥ ಅನೇಕ ಪ್ರಸಂಗಗಳು ಮಹಾಭಾರತಾದಿಗಳಲ್ಲಿ ಅಥವಾ ಬೇರೆ ಬೇರೆ ಗ್ರಂಥಗಳಲ್ಲಿ ನಮಗೆ ಕಾಣಿಸ್ತವೆ. ಕ್ಲೀಬೇಚ ಪತಿತೆ ಪತೌ ಪ್ರವ್ರಜಿತೆ ಕನ್ಯಾನ ಪತಿರನ್ಯ ವಿಧೀಯತೆ ಅಂತ ಒಂದು ಶಾಸ್ತ್ರದ ಮಾತು ಕೂಡ ಕೇಳಿ ಬರ್ತದೆ. ದೂರದ ದೇಶಕ್ಕೆ ಹೊರಟೋಗಿದ್ದಾನೆ, ಎಷ್ಟು ದಿವಸ ಆದರೂ ಅವನ ಸುದ್ದಿಯೇ ಸಿಕ್ಕಿಲ್ಲ, ನಪುಂಸಕನಾಗಿದ್ದಾನೆ ಅಥವಾ ಸನ್ಯಾಸಿಯಾಗಿದ್ದಾನೆ. ಸನ್ಯಾಸಿಯಾದವನ ಹೆಂಡತಿಯು ಕೂಡ ಬೇರೊಬ್ಬ ಪತಿಯನ್ನು ಸ್ವೀಕಾರ ಮಾಡಬಹುದು ಅಂತ ಕೇಳಿ ಬರ್ತದೆ. ಇಂಥ ಅನೇಕ ಆಪತ್ಕಾಲಗಳಲ್ಲಿ ಸ್ತ್ರೀಣಾಂ ಪತಿ ಅನ್ಯ ವಿಧೀಯತೆ ಅಂತ ಒಂದು ಶಾಸ್ತ್ರದ ಮಾತು ಕೂಡ ಕೇಳಿ ಬರ್ತದೆ. ಅನೇಕ ಕಡೆ ಮಾಡಿಕೊಳ್ಳಬಾರದು ಅಂತ ಕೂಡ ಕೇಳಿ ಬರ್ತದೆ. ಅಂತೂ ಸ್ತ್ರೀಗೆ ಮತ್ತೊಂದು ವಿವಾಹ ಇದೆಯೋ ಇಲ್ಲೋ ಅಂತನ್ನೋದು ಆಯಾ ದೇಶ, ಆಯಾ ಕಾಲ ಇತ್ಯಾದಿಗಳನ್ನ ಹೊಂದಿಕೊಂಡಿರ್ತದೆ, ಆಯಾ ಪರಿಸ್ಥಿತಿ ಮೊದಲಾದವುಗಳನ್ನು ಹೊಂದಿಕೊಂಡಿರ್ತದೆ. ಧರ್ಮ ಅಂತನ್ನೋದು ಬಹಳ ಸೂಕ್ಷ್ಮವಾದದ್ದು. ಅನೇಕ ಕಡೆ ಹೆಚ್ಚಿನ ಹಾನಿಯನ್ನು ತಪ್ಪಿಸಲಿಕ್ಕಾಗಿ, ವ್ಯಭಿಚಾರ ಮೊದಲಾದವುಗಳನ್ನು ತಪ್ಪಿಸಲಿಕ್ಕಾಗಿ ಅವಳಿಗೆ ಮತ್ತೊಂದು ಮದುವೆ ಆಗುವಂತಹ ಪ್ರಸಂಗ ಬಂದರೆ ಅದರ ಬಗ್ಗೆ ತೀವ್ರವಾದಂತಹ ಒಂದು ತಿರಸ್ಕಾರ, ತುಚ್ಛೀಕಾರ ಮತ್ತೊಬ್ಬರಿಂದ ಬರಬಾರದು. ಧರ್ಮ ಅಂತನ್ನೋದು ಬಹಳ ಸೂಕ್ಷ್ಮವಾದದ್ದು. ಅವರು ಮಾಡಿದ್ದು ಆ ಹುಡುಗಿ, ಆ ಕನ್ಯೆ ಅವಳು ಮಾಡಿದ್ದು ತಪ್ಪೇ ಸರಿಯೇ ಅದು ವಿಷಯ ಬೇರೆ. ಅಂತೂ ಧರ್ಮ ಬಹಳ ಸೂಕ್ಷ್ಮವಾದ್ದರಿಂದ ಅನೇಕ ಧರ್ಮದ ಮೇರೆಗಳನ್ನು ಮೀರಿದವರಿಂದ ಒಂದು ಮಟ್ಟಿನ ಅಂತರವನ್ನ
ನಾವು ಕಾಯ್ದುಕೊಳ್ಬೇಕು. ಅಷ್ಟನ್ನು ಮಾಡಬಹುದೇ ಹೊರತು ತೀವ್ರವಾದಂತಹ ತಿರಸ್ಕಾರ, ಕ್ರೂರವಾದಂತಹ ಒರಟಾದಂತಹ ವರ್ತನೆಗಳು ಅಂಥವ್ರ ಬಗ್ಗೆ ಅದು ಸಲ್ಲದು ಅಂತ ಈ ಹಿಂದಿನ ಭಾಗಗಳಲ್ಲಿ ಹೇಳಿದ್ದೆ. ತಾವು ಅದನ್ನ ಕೇಳಿದ್ದೀರಿ. ಅಂಥದ್ದೇ ಇದೊಂದು ಪ್ರಸಂಗ ಅಂತ ನಾವು ತಿಳಿಬಹುದು. ಈ ಮೂವರು ಕೂಡ ಔರಸ ಪುತ್ರನನ್ನ ಕೈ ಹಿಡಿದವನಿಗೆ ಕೊಡ್ತಾರೆ. ಮತ್ತೆ ಆ ಹುಟ್ಟುವಂತ ಮಕ್ಕಳು ಧರ್ಮಸಮ್ಮತರು ಕೂಡ ಆಗ್ತಾರೆ. ತ್ರಯೋ ಭಾರ್ಯಾಗಮಾಹ ಜ್ಞೇಯಾಹ ಯತ್ರ ಧರ್ಮೋ ನ ನಶ್ಯತಿ. ಧರ್ಮಸಮ್ಮತರಾದಂತಹ 7 ಜನ ಪತ್ನಿಯರ ಬಗ್ಗೆ ನೀವು ನಮಗೆ ಹೇಳಿದಿರಿ. ಇನ್ನು 5 ಜನ ಪತ್ನಿಯರ ಬಗ್ಗೆ ಹೇಳಿರಿ ಅಂತ ಆ ಮಾರ್ಕಂಡೇಯರು ಕೇಳಿದ್ರು. ನಾರದರು ಅದನ್ನು ಹೇಳಲಿಕ್ಕೆ ತೊಡಗಿದರು. ಸಗೋತ್ರ ಭಾರ್ಯ ಕ್ರೀತಾಚ ಪರಭಾರ್ಯಾಚ ಕಾರಿತ ಗತಾಗತಾಚ ಯಾ ಭಾರ್ಯ ಆಶ್ರಮಾದಾಹೃತಾಚಯ ಏವಂ ಭಾರ್ಯಾಗಮಾಹ ಪಂಚ ಪುನರ್ಭಾರ್ಯ ಭವಂತಿಯಾಹ ಏತಾ ಭಾರ್ಯ ನೃಣಾಂ ಗಮ್ಯಾಹ ತತ್ಪುತ್ರಾಹ ಹವ್ಯಕವ್ಯದಾಹ. ಸಗೋತ್ರ ಭಾರ್ಯ ಅಂತ ಮೊದಲನೇದ್ದು, ತನ್ನ ಗೋತ್ರದ ಹೆಂಡತಿ. ಕ್ರೀತ ಅಂದ್ರೆ ಖರೀದಿ ಮಾಡಿ ತಂದಂಥ ಹೆಂಡತಿ. ಪರಭಾರ್ಯಾಚ ಕಾರಿತ, ನಿಯೋಗ ಪದ್ಧತಿಯಂತೆ ನಮ್ಮ ಪತ್ನಿಯನ್ನು ಮತ್ತೊಬ್ಬನ ಬಳಿಗೆ ನಾವು ಯಾರನ್ನು ಕಳಿಸಿರ್ತೀವೋ ಅವಳು, ಅಥವಾ ಬೇರೊಬ್ಬನ ಪತ್ನಿ ನಮ್ಮ ಬಳಿಗೆ ಇಲ್ಲಿ ಬಂದಿರ್ತಾಳೆ ಅವಳು. ಗತಾಗತ ಅಂತ ಮುಂದಿನದ್ದು, ತನ್ನ ಬಳಿಗೆ ಯಾವಾಗಲೂ ಇರೋದಿಲ್ಲ, ಹೋಗಿ ಬರುವವಳು ಅಂತ ಅದಕ್ಕೆ ಅನುವಾದ ಮಾಡಿದ್ದಾರೆ. ಮತ್ತೆ ಆಶ್ರಮದ ಆಹೃತಾಚಯ, ಆಶ್ರಮದಿಂದ ಹಾಗೆ ತರಲ್ಪಟ್ಟವಳು ಅಂತ ಅನುವಾದ ಮಾಡಿದ್ದಾರೆ. 5 ವಿಧವಾಗಿ ಈ ಪತ್ನಿಯರಿದ್ದಾರೆ. ಇವರೆಲ್ಲರೂ ಪುನರ್ಭಾರ್ಯರು ಅಂತ ಕರೆಸ್ಕೊಳ್ತಾರೆ. ಇವರಲ್ಲಿಯೂ ಮನುಷ್ಯ ಧಾರ್ಮಿಕರಾದಂತಹ ಮಕ್ಕಳನ್ನು ಪಡ್ಕೊಳ್ಬಹುದು ಅಂತ ಈ ಶ್ಲೋಕದ ಅಭಿಪ್ರಾಯ ಆಗ್ತದೆ. ಇದರ ಕುರಿತಾಗಿ ಒಂದಿಷ್ಟು ವಿಮರ್ಶೆಗಳನ್ನು ಗಮನಿಸೋಣ. ಸಗೋತ್ರ ಭಾರ್ಯ ಅಂತ ಬಂತಲ್ಲ, ಒಬ್ಬ ವ್ಯಕ್ತಿಯ ಗೋತ್ರ ವಸಿಷ್ಠ ಗೋತ್ರವೋ ವಿಶ್ವಾಮಿತ್ರವೋ ಕಶ್ಯಪವೋ ಇಂಥವೋ ಗೋತ್ರ ಅವನದ್ದಾಗಿದೆ ಅಂತ ಆದಾಗ ಅದೇ ಗೋತ್ರದಲ್ಲಿ ಹುಟ್ಟಿದಂಥ ಹೆಣ್ಣನ್ನ ಇವನು ತನಗೆ ತಂದುಕೊಳ್ಳುವುದು ಹೇಗೆ? ಆಕೆ ಆತನಿಗೆ ತಂಗಿಯ ಸಮಾನಳಾಗ್ತಾಳೆ. ಹಾಗಾಗಿ ಸಗೋತ್ರ ಭಾರ್ಯ ತನ್ನ ಗೋತ್ರದ ಹೆಂಡತಿ ಅಂತನ್ನೋದು ಇದು ಹೇಗೆ ಸ್ವೀಕಾರಕ್ಕೆ ಯೋಗ್ಯ ಆಗ್ತದೆ ಅಂತನ್ನೋದು ನನಗೆ ತಿಳಿಯಲಿಲ್ಲ. ಬೇರೆ ಕಡೆ ಧರ್ಮಶಾಸ್ತ್ರಗಳಲ್ಲೆಲ್ಲ ಇದನ್ನ ನಿಷೇಧಿಸಿದ್ದಾರೆ. ಕ್ರಯ ಮಾಡಿ ತಂದ ಹೆಂಡತಿ ಅಂತ ಬಂತು. ಈ ಕ್ರಯ ಮಾಡಿ ತಂದ ಹೆಂಡತಿ ಇದು ಹಿಂದಿನ ಕೌಮಾರಿ ಪಾಣಿವರ್ಜಿತ ಅನ್ನೋದರಲ್ಲಿ ಸೇರಿ ಹೋಗಲಿಲ್ವಾ ಅನ್ನೋ ಸಂಶಯನೂ ನನಗಿದೆ. ಯಾಕಂದ್ರೆ ಕೌಮಾರಿ ಅನ್ನೋದನ್ನ ಹಿಂದಿನ ಅಧ್ಯಾಯದ 16ನೇ ಶ್ಲೋಕದಲ್ಲಿ ವಿವರಿಸಿದ್ದಾರಲ್ಲ, ಕ್ರೀತ ದತ್ತ ಹೃತ ಅಂತ ಅಲ್ಲಿ ಬಂದಿದೆ. ಅವರೆಲ್ಲರಿಗೂ ಕೌಮಾರಿ ಅಂತ ಹೇಳಬೇಕು ಅಂತ ಒಂದು ನಾಮವನ್ನು ಕೂಡ ಅಲ್ಲಿ ಕೊಟ್ಟಿದ್ದಾರೆ. ಕ್ರೀತ ದತ್ತ ಹೃತಾಚಯ ಯಾ ಕನ್ಯಾ ಪಾಣಿವರ್ಜಿತ ಕೌಮಾರಿ ನಾಮ ಸಾಧ್ನೇಯ. ನಾವು ಖರೀದಿಸಿದವಳು, ನಮಗೆ ದಾನ ಕೊಡಲ್ಪಟ್ಟವಳು, ಮತ್ತೆ ಅಪಹರಿಸಿ ತರಲ್ಪಟ್ಟವಳು, ಕೈ ಹಿಡಿದಿಲ್ಲ ನಾವು ಅವಳದು, ಅಂಥವಳನ್ನು ಕೌಮಾರಿ ಅಂತ ಹೇಳಬೇಕು ಅಂತ ಹಿಂದಿನ ಅಧ್ಯಾಯದ 16ನೇ ಶ್ಲೋಕದಲ್ಲಿ ಬಂತು. ಈ ಅಧ್ಯಾಯದಲ್ಲಿ 8 ಜನ ಪತ್ನಿಯರನ್ನು ವರ್ಣಿಸುವಾಗ ಆ ಮೊದಲು 3 ಜನರನ್ನೇನು ವರ್ಣಿಸಿದ್ದಾರೆ, ಆ ಮೊದಲು 3 ಜನರಲ್ಲಿ ಕೌಮಾರಿ ಅನ್ನೋದು ಬಂದು ಹೋಗಿದೆ. ಆ ಕೌಮಾರಿ ಅವಳೇ ಕ್ರೀತ ಅನ್ನುವ ಒಂದು ವಿಭಾಗವನ್ನು ಕೂಡ ಅವಳೇ ಪ್ರತಿನಿಧಿಸ್ತಾಳೆ. ಹಾಗಿರುವಾಗ ಕ್ರೀತ ಅನ್ನುವುದನ್ನು ಈ 5ರಲ್ಲಿ ಹೇಳುವುದು ಹೇಗೆ? ಅದು 3ರಲ್ಲಿ ಬಂದು ಸೇರಿ ಹೋಗಲಿಲ್ವಾ? ಅಥವಾ ಖರೀದಿಸಿ ತಂದ ಮೇಲೆ ಮತ್ತೆ ಅವಳ ಜೊತೆಗೆ ಶಾಸ್ತ್ರೋಕ್ತವಾದ ವಿವಾಹ ಮಾಡ್ಕೊಳ್ತೀವಿ, ಆದ್ರಿಂದ ಅವಳು ಹಿಂದಿನ 3ರಲ್ಲಿ ಸೇರ್ಲಿಲ್ಲ ಅಂತ ತಿಳ್ಕೊಳ್ಬೇಕೋ ಏನೋ, ಅರ್ಥ ಆಗೋದಿಲ್ಲ. ಪರಭಾರ್ಯಾಚ ಕಾರಿತ ಅನುವಾದ ಹೀಗೆ ಮಾಡ್ತಾರೆ, ನಿಯೋಗ ಪದ್ಧತಿಯಂತೆ ಇನ್ನೊಬ್ಬನಿಗೆ ಭಾರಿಯಾಗಿ ಮಾಡಲ್ಪಟ್ಟವಳು. ನಮ್ಮ ಪತ್ನಿ, ಅವಳನ್ನು ನಾವು
ಸಂತಾನಕ್ಕಾಗಿ ಮತ್ತೊಬ್ಬನ ಬಳಿಗೆ ಕಳಿಸಿದ್ದೀವಿ. ನಮಗೆ ಮಕ್ಕಳಿಲ್ಲ ಅನ್ನೋ ಕಾರಣಕ್ಕಾಗಿ ಮತ್ತೊಬ್ಬನಿಂದ ಮಕ್ಕಳನ್ನು ಪಡ್ಕೊಳ್ಳಿಕ್ಕಾಗಿ ನಮ್ಮ ಹೆಂಡತಿಯನ್ನು ಕಳಿಸಿದ್ದೇವೆ. ಅಥವಾ ನಮಗೆ ನಮ್ಮ ಪತ್ನಿಯಲ್ಲಿ ಮಕ್ಕಳಿದ್ರೂ ಕೂಡ ಮತ್ತೊಬ್ಬನಿಗೆ ಪತ್ನಿ ಇಲ್ಲ, ಅವನಿಗೆ ಸಂತಾನ ಬೇಕಾಗಿದೆ. ಆ ಪ್ರಸಂಗದಲ್ಲಿ ಅವನು ನಮ್ಮ ಪತ್ನಿಯನ್ನು ಕರೆದುಕೊಂಡು ಹೋಗಿ ಅವಳಲ್ಲಿ ಮಗಳನ್ನು ಒಂದು ಸಂತಾನವನ್ನು ಪಡ್ಕೊಳ್ಳೋದು. ಇಂಥದ್ದು ಆದಿಪರ್ವದಲ್ಲಿ ಶ್ವೇತಕೇತುವಿನ ತಾಯಿಯ ಬಗ್ಗೆ ಇಂಥದೊಂದು ಕಥಾ ಬಂದಿದೆ. ಶ್ವೇತಕೇತುವಿನ ತಂದೆ ತಾಯಿ ಎಲ್ಲರೂ ಇದ್ದಾಗಲೇ ಅವ್ರ ಮನೆಗೊಬ್ಬ ಬ್ರಾಹ್ಮಣ ಬರ್ತಾನೆ. ನಿನ್ನೆ ಈ ಹೆಂಡತಿಯನ್ನು ನನಗೆ ಸ್ವಲ್ಪ ದಿವಸ ಕೊಡು, ಒಂದು ಸಂತಾನ ಪಡ್ಕೊಂಡು ಮರಳಿ ತಂದು ಕೊಡ್ತೇನೆ ಅಂತ ಹೇಳ್ತಾನೆ ಅವನು. ಆ ತಂದೆ ಆಗಲಿ ಅಂತ ಒಪ್ಕೋತಾನೆ. ಆದ್ರೆ ಮಗ ಅದಕ್ಕೆ ವಿರೋಧಿಸ್ತಾನೆ. ಸ್ತ್ರೀಯರು ಅನಾವೃತರು, ಅವ್ರು ಎಲ್ಲಿ ಬೇಕಾದಲ್ಲಿ ಹೋಗಬಹುದು ಅಂತ ತಂದೆ ಅದಕ್ಕೆ ಉತ್ತರ ಕೊಡ್ತಾನೆ. ಹಾಗಾದ್ರೆ ಇನ್ನು ಮುಂದೆ ಅವರಿಗೊಂದು ಆವರಣ, ಮದುವೆ, ಬಂಧನ ಇತ್ಯಾದಿಗಳನ್ನು ನಾನು ಹಾಕ್ತೇನೆ ಅಂತ ಈ ಮಗ ಹೇಳ್ತಾನೆ. ಹೀಗೆ ನಮ್ಮ ಪತ್ನಿಯನ್ನು ಮತ್ತೊಬ್ಬರಿಗೆ ಕೊಡುವುದು ಪರಭಾರ್ಯಾಚ ಕಾರಿತ ಅನ್ನೋದು ಆಗಿರಬಹುದು. ಮತ್ತೆ ಗತಾಗತ ತಮ್ಮ ಬಳಿಗೆ ಇರದೆ ಹೋಗಿ ಬರುವವಳು ಅಂತಿದೆ. ಆ ಅನುವಾದ ಸರಿಯೋ ಹೋದೋ ಇಲ್ಲೋ ನನಗೆ ಸಂಶಯ ಇದೆ. ಆಶ್ರಮದಿಂದ ಹಾಗೆಯೇ ತರಲ್ಪಟ್ಟವಳು ಅಂತಿದೆ. ಆಶ್ರಮ ಅಂತಂದ್ರೆ ಯಾವುದೋ ಋಷಿಗಳ ಆಶ್ರಮ ಇತ್ಯಾದಿಗಳು ಅಂತ ಅರ್ಥ ಸರಿ ಹೋಗೋದಿಲ್ಲ. ಮುಂದಿನ ಅಧ್ಯಾಯದಲ್ಲಿ ಆಶ್ರಮಸ್ಥಾಚ ಯಾ ನಾರ್ಯ, ಮುಂದಿನ ಅಧ್ಯಾಯದಲ್ಲಿ 1ನೇ ಶ್ಲೋಕದಲ್ಲಿ ಆಶ್ರಮಸ್ಥಾಶ್ಚ ಯಾ ನಾರ್ಯ ನದುಷ್ಯಂತೀತಿ ಬ್ರೂಹಿವೋಹೋ, ಆಶ್ರಮಸ್ಥಳು ಆದವಳು ಅಂತಂದ್ರೆ ಇನ್ನೊಬ್ಬನ ಪತ್ನಿ ಆದವಳು. ಆಶ್ರಮ ಅಂದ್ರೆ ಗೃಹಸ್ಥಾಶ್ರಮ. ಆ ಇನ್ನೊಬ್ಬನ ಜೊತೆಗೆ ಗೃಹಸ್ಥಾಶ್ರಮದಲ್ಲಿ ಇದ್ದವಳು ಅನ್ನುವ ಅರ್ಥ ಆಶ್ರಮಸ್ಥ ಅನ್ನೋ ಶಬ್ದಕ್ಕೆ ಬರಬಹುದು. ಲಕ್ಷಾಲಂಕಾರ ಹಾಗೇ ಇದೆ. ಆಶ್ರಮಸ್ಥ ಏಕಸ್ಯ ಗಾರ್ಹಸ್ಥ್ಯೇ ಪ್ರಾಕ್ ಸ್ಥಿತ, ಒಬ್ಬನ ಜೊತೆಗೆ ಗೃಹಸ್ಥಾಶ್ರಮದಲ್ಲಿ ಈ ಹಿಂದೆ ಇದ್ದವಳು, ಅವಳಿಗೆ ಆಶ್ರಮಸ್ಥಳು ಅಂತ ಕರೀತಾಳೆ. ಲಕ್ಷಾಲಂಕಾರದ ಆ ನಿರ್ಣಯವನ್ನು ಗಮನಿಸಿದ್ರೆ ಇಲ್ಲಿ ಆಶ್ರಮಸ್ಥಾಸು ಅಂದ್ರೆ ಆಶ್ರಮದಿಂದ ಹಾಗೆ ತರಲ್ಪಟ್ಟವಳು ಅಂತ ಅರ್ಥ ಸರಿಯಾಗೋದಿಲ್ಲ. ಇನ್ನೊಬ್ಬನ ಜೊತೆಗೆ ಗೃಹಸ್ಥಾಶ್ರಮದಲ್ಲಿ ಇದ್ದವಳು, ಅವಳು ನಮ್ಮ ಜೊತೆಗೆ ಬಂದವಳು ಅಂತ ಅರ್ಥ ಆಗ್ತದೆ. ಇದು 5 ವಿಧವಾದ ಭಾರ್ಯಾ ಪ್ರಾಪ್ತಿ. ಇವರೆಲ್ಲರೂ ಪುನರ್ಭಾರ್ಯ ಅಂತ ಕರೆಸ್ಕೋತಾರೆ. ಇವರ ಮೂಲಕ ಹುಟ್ಟಿದ ಮಕ್ಕಳು ಕೂಡ ಧಾರ್ಮಿಕರಾಗ್ತಾರೆ. ಬಹಳ ಗೊಂದಲದ ಶ್ಲೋಕ ಅದು. ಅನೇಕ ಸಂಗತಿಗಳು ಇದರಲ್ಲಿ ಹೇಳಲ್ಪಟ್ಟವು. ಈಗ ಧರ್ಮಶಾಸ್ತ್ರದ ಪ್ರಕಾರ ವಿರುದ್ಧವೇ ಆಗಿವೆ. ಸಗೋತ್ರ ಭಾರ್ಯ ಮೊದಲಾದದ್ದು. ಇನ್ನೊಬ್ಬನ ಪತ್ನಿಯಾಗಿದ್ದವಳನ್ನ, ಇನ್ನೊಬ್ಬನ ಗೃಹಸ್ಥಾಶ್ರಮದಲ್ಲಿದ್ದವಳನ್ನ ನಮ್ಮ ಜೊತೆ ಕರ್ಕೊಂಡು ಬರೋದು ಹೇಗೆ, ಯಾಕೆ, ನಿಯೋಗಕ್ಕಾಗಿಯೋ, ಅದೇನೂ ಅಲ್ಲಿ ಸ್ಪಷ್ಟ ಆಗೋದಿಲ್ಲ. ಉತ್ತರ ಭಾರತದ ಪಾಠದಲ್ಲಿ ಈ ಶ್ಲೋಕಗಳು ಇಲ್ಲದೇ ಇರುವುದು ಕೂಡ ಈ ಒಟ್ಟಾರೆ ಈ ಭಾಗದ ಬಗ್ಗೆ ನನಗೊಂದು ಗುಮಾನಿ ಮೂಡಿಸಿದೆ. ಅಂತೂ ಇದ್ರ ಬಗ್ಗೆ ಒಂದು ಸಂಶಯ, ಈ ಎಲ್ಲ ಪಾಠಗಳು ಮತ್ತು ಅದರ ಅನುವಾದಗಳು ಸ್ವಚ್ಛ ಇವೆಯೋ ಅನ್ನೋದ್ರ ಬಗ್ಗೆ ನಮಗೊಂದು ಗಮನ ಇರಬೇಕು ಅಂತ ಮಾತ್ರ ಈ ಪ್ರಸಂಗದಲ್ಲಿ ಹೇಳಲಿಕ್ಕೆ ಸಾಧ್ಯ. ಅದಕ್ಕಿಂತ ಹೆಚ್ಚಿನ ಪಾಠದ ಶುದ್ಧಿ ಮತ್ತು ಅರ್ಥದ ಶುದ್ಧಿಯನ್ನು ನನಗೆ ಹೇಳಲಿಕ್ಕೆ ಸಾಧ್ಯವಿಲ್ಲ. ಮುಂದಿನ ಅಧ್ಯಾಯ ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಅಧ್ಯಾಯ ಅದೇ ಮುಂದುವರೆದಿದೆ. ಉಳಿದ TR ಕೃಷ್ಣಾಚಾರ್ಯ ಪಾಠ, ವೈಷ್ಣವ ಪಾಠ ಇತ್ಯಾದಿ ಎಲ್ಲ ಕಡೆ ಮತ್ತೊಂದು ಅಧ್ಯಾಯ ಪ್ರಾರಂಭ ಕಾಣ್ತದೆ. ಶ್ರುತಾ ಭಾರ್ಯಾಶ್ಚ ಪುತ್ರಾಶ್ಚ. ಮಾರ್ಕಂಡೇಯರ್ ಕೇಳ್ತಾರೆ, ಮಹಾಮುನಿಗಳೇ, ಹೆಂಡತಿಯರ ಮಕ್ಕಳ ವಿಷಯದಲ್ಲಿ ವಿಸ್ತೃತವಾಗಿ ಹೇಳಿದಿರಿ. ಆಶ್ರಮಸ್ಥಾಶ್ಚಯ ನಾರ್ಯ ನದುಷ್ಯಂತೀತಿ ಬ್ರೂಹಿವೋಹೋ. ಲಕ್ಷಾಲಂಕಾರ ಅಲ್ಲಿದೆ, ಅದನ್ನೀಗಾಗಲೇ ಹೇಳಿದೆ ನಾನು. ಮೊದಲು ಇನ್ನೊಬ್ಬನ ಪತ್ನಿಯಾಗಿದ್ದವಳನ್ನ ನನ್ನ ಪತ್ನಿಯಾಗಿ ಕರೆತಂದ್ರೆ ಅವಳು ದೂಷಿತಳಾಗ್ತಾಳವೋ ಇಲ್ವೋ ಅನ್ನೋದ್ರ ಬಗ್ಗೆ ನನಗೆ ಹೇಳಿ. ಆಶ್ರಮಸ್ಥಾಹ ಅಂದ್ರೆ ಏಕಸ್ಯ ಗಾರ್ಹಸ್ಥ್ಯೇ ಆಶ್ರಮೇ ಪ್ರಾಕ್ಸ್ಥಿತಾ, ಒಬ್ಬನ ಜೊತೆಗೆ ಗೃಹಸ್ಥಾಶ್ರಮದಲ್ಲಿ ಇದ್ದವಳು ಅಂತ ಅದಕ್ಕರ್ಥ. ಅದಕ್ಕೆ ನಾರದರು ಆ ವಿವರವನ್ನು ಹೇಳಲಿಕ್ಕೆ ತೊಡಗಿದರು. ಆಶ್ರಮಸ್ಥಾಸು ನಾರೀಷು ಬಾಂಧವತ್ವ ಪ್ರಣಶ್ಯತಿ. ಮೊದಲು ಇನ್ನೊಬ್ಬನ ಪತ್ನಿಯಾಗಿದ್ದವಳಲ್ಲಿ ಬಂಧುತ್ವ ನಾಶ ಹೊಂದುತ್ತದೆ ಅಂತ ಅದರ ಅನುವಾದ ಇದೆ. ತನ್ನ ತಂದೆಯ ವಂಶವನ್ನು, ಇಬ್ಬರು ಗಂಡಂದಿರ ವಂಶವನ್ನು, ಬಂಧೂನಾಮತ ಭರ್ತೃನಾಮ್, ತನ್ನ ಮೊದಲ ಗಂಡ, ಎರಡನೇ ಗಂಡ ಮತ್ತು ತನ್ನನ್ನು ಹುಟ್ಟಿಸಿದಂಥ ತಂದೆ, ಇವರೆಲ್ಲರ ವಂಶವನ್ನು ಅವಳು ನಾಶಪಡಿಸ್ತಾಳೆ ಅಂತ ಅಲ್ಲಿ ಬಂದಿದೆ.
ಈ ನಿರ್ಣಯವನ್ನು ಗಮನಿಸಿದರೆ ಹಿಂದಿನ ಶ್ಲೋಕದಲ್ಲಿ ಆ ಕೊನೆಯ ಶ್ಲೋಕ ಏನು ಬಂತಲ್ಲ, ಆಶ್ರಮಾದ ಆಹೃತಾಚಯ ಅಂತ, ಅವಳನ್ನು ಪತ್ನಿ ಅಂತ ಪರಿಗಣಿಸೋದು ಹೇಗೆ? ಅವಳು ತನ್ನ ವಂಶವನ್ನ, ತಂದೆಯ ವಂಶವನ್ನು ಎಲ್ಲವನ್ನೂ ಹಾಳುಗೆಡವುತ್ತಾಳೆ ಅಂದರೆ ಅಂಥವಳಲ್ಲಿ ಹುಟ್ಟುವಂತ ಮಗ ಹವ್ಯಕರ್ಮಕ್ಕೆ ಯೋಗ್ಯನಾಗಿ ಧಾರ್ಮಿಕನಾಗಿ ಇರ್ಲಿಕ್ಕೆ ಸಾಧ್ಯ? ತತ್ಪುತ್ರ ಹವ್ಯಕವ್ಯದಾಹ ಅಂತ ಹಿಂದಿನ ಅಧ್ಯಾಯದ 6ನೇ ಶ್ಲೋಕದಲ್ಲಿ ಹೇಗೆ ಹೇಳಲಿಕ್ಕೆ ಸಾಧ್ಯ? ಪೂರ್ವಾಪರ ವಿರೋಧ ಇದೆಯಲ್ಲ ಇಲ್ಲೇ ಮಹಾಭಾರತದಲ್ಲೇ. ಇದಕ್ಕೆ ಬಹಳಷ್ಟು ನಾನು ಆಲೋಚನೆ ಮಾಡಿದರೂ ಕೂಡ ಇದನ್ನೆಲ್ಲ ಪರಿಹರಿಸಿಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ಪಾಠ ಶುದ್ಧಿ ಇಲ್ಲ ಅಂತ ಅನೇಕ ಜನ ವಿದ್ವಾಂಸರು ಸಹಮತ ವ್ಯಕ್ತಪಡಿಸಿದರು. ಪರದಾರಾಹ ಮುಕ್ತದೋಷಾಹ ನಾರ್ಯಃ ನಾರ್ಯೋಶ್ರಮ ಸಂಸ್ಥಿತಾಃ ಸ್ವಯಂ ಈಶಾ ಸ್ವದೇಹಾನಾಂ ಕಾಮ್ಯಾಃ ತದ್ಗತ ಮಾನಸಾಃ. ಇಲ್ಲಿ ನಾರ್ಯಃ ಅಶ್ರಮ ಸಂಸ್ಥಿತಾಃ ಅಂತ ಒಂದು ಪದಚ್ಛೇದ ಮಾಡಿದ್ದಾರೆ ಲಕ್ಷಾಲಂಕಾರದಲ್ಲಿ. ಕಸ್ಯಚಿತ್ ಗಾರ್ಹಸ್ಥ್ಯೇ ಸಂಸ್ಥಿತಾಃ ನ, ಆಶ್ರಮ ಸಂಸ್ಥಿತ ಅಂತ ಹಿಂದಿನ ಶ್ಲೋಕದಲ್ಲಿ ಶಬ್ದ ಇದೆ. ಇನ್ನೊಬ್ಬನ ಜೊತೆಗೆ ಅವನ ಗೃಹಸ್ಥಾಶ್ರಮದಲ್ಲಿ ಇದ್ದವಳು ಅಂತ ಅದಕ್ಕೆ ಅರ್ಥ. ಅಶ್ರಮ ಸಂಸ್ಥಿತ ಅಂದರೆ ಯಾರ ಜೊತೆಗೂ ಗೃಹಸ್ಥಾಶ್ರಮದಲ್ಲಿ ಇರದಿದ್ದವಳು ಅಂತ ಅರ್ಥ. ಹಾಗಾಗಿ ಇನ್ನೊಬ್ಬನ ಪತ್ನಿ ಆಗದಿದ್ದವಳು ಅವಳನ್ನು ತನ್ನ ಪತ್ನಿಯಾಗಿ ಕರೆತಂದ್ರೆ ಅವಳಿಗೆ ದೋಷ ಇಲ್ಲ. ತಮ್ಮ ವ್ಯಕ್ತಿತ್ವಕ್ಕೆ ಅವರು ತಾವೇ ಒಡೆಯರು. ಕರೆತಂದವನಲ್ಲಿ ಅವರಿಗೆ ಪ್ರೀತಿ ಇದ್ರೆ ಅವರನ್ನು ಸ್ವೀಕರಿಸಬಹುದು ಅಂತ ಲಕ್ಷಾಲಂಕಾರ ಪ್ರಕಾರ ಅನುವಾದ ಇದೆ. ಲಕ್ಷಾಲಂಕಾರ ಇಂಥ ಅಸ್ತವ್ಯಸ್ತತೆಗಳನ್ನು ಬಹಳ ಮಾಡಿದೆ ಹಿಂದೆ ಕೂಡ. ಕೇಳಿ ಬಿಟ್ಟು ಬಿಡುವುದು ಒಳ್ಳೆಯದು ಇದನ್ನೆಲ್ಲವನ್ನು. ಏವಂ ನಾರ್ಯೋ ನ ದುಷ್ಯಂತಿ ನರಾಣಾಂ ತತ್ಪ್ರಸೂತಿಷು. ಇಂಥ ನಾರಿಯರು ಅವರ ಸಂತಾನ ಯಾವುದು ದೂಷಿತ ಆಗೋದಿಲ್ಲ, ಅವರು ಧರ್ಮಪತ್ನಿಯರಾಗ್ತಾರೆ, ಅವರ ಪುತ್ರರು ಹವ್ಯಕವ್ಯಕ್ಕೆ ಯೋಗ್ಯರಾಗ್ತಾರೆ. ಇನ್ನೊಬ್ಬನ ಪತ್ನಿ ಆಗದೇ ಇದ್ರೆ ಅವಳನ್ನು ನಾವು ಕರ್ಕೊಂಡು ಬಂದ್ರೆ ಸರಿ, ಇನ್ನೊಬ್ಬಳ ಪತ್ನಿ ಆಗಿದ್ದವಳನ್ನು ಕರ್ಕೊಂಡು ಬಂದ್ರೆ ಅವಳು ಎಲ್ಲವನ್ನೂ ಹಾಳು ಮಾಡ್ತಾಳೆ ಅಂತ 2ನೇ ಶ್ಲೋಕ ಹೇಳಿದೆ. ಅದನ್ನ ಮತ್ತು ಹಿಂದಿನ ಅಧ್ಯಾಯಗಳನ್ನ ಹೊಂದಿಸುವುದು ಹೇಗೆ? ಅದೊಂದು ಚಿದ್ರಹಸ್ಯ. ಅದು ಆ ಕಡೆಯಲ್ಲಿ ಮಾರ್ಕಂಡೇಯರು ಕೇಳ್ತಾರೆ, ಮೊದಲು ಇನ್ನೊಬ್ಬನ ಪತ್ನಿಯಾಗಿದ್ದಾಳೆ, ಮಕ್ಕಳನ್ನು ಪಡೆದು ಅಥವಾ ಪಡೆಯದೇನೆ ಅವನು ಮೃತನಾದ್ಮೇಲೆ ಈಕೆ ಮತ್ತೊಬ್ಬನ ಬಳಿಗೆ ಹೋದರೆ ಅವಳ ಸ್ಥಿತಿ ಏನು? ಪರಸ್ಯ ಭಾರ್ಯ ಮೃತೇ ಭರ್ತರಿ, ಆ ಗಂಡ ತೀರ್ಕೊಂಡಿದ್ದಾರೆ. ಅನ್ಯಂ ಭಜತಿ ಭರ್ತಾರಂ, ಇನ್ನೊಬ್ಬ ಗಂಡನನ್ನು ಪಡ್ಕೋತಾಳವಳು. ಸಸುತ ಅಸುತ ಕಥಂ, ಮಕ್ಕಳಿರಬಹುದು ಇಲ್ಲದೆ ಇರಬಹುದು. ಅವಳ ಗತಿ ಹೇಗೆ? ಅವಳಿಗೆ ಸ್ಥಿತಿಗತಿ, ಅವಳ ಧಾರ್ಮಿಕತೆ ಹೇಗೆ ಅಂತ ಈ ಮುಂದಿನ ಶ್ಲೋಕ. ಎಲ್ಲಾ ಪಾಠಗಳಲ್ಲೂ ಪಾಠ ಹೀಗೆ ಇದೆ, ಉತ್ತರ ಭಾರತದ ಪಾಠದಲ್ಲಂತೂ ಇಲ್ಲ ಅಂತ ಹೇಳಿದೆ. ಅದಕ್ಕೆ ನಾರದರು ಹೇಳ್ತಾರೆ, ಆ ಪರಸ್ತ್ರೀಗೆ ಪುತ್ರ ಇರಲಿ ಬಿಡ್ಲಿ, ಅವಳು ಇನ್ನೊಬ್ಬನಿಂದ ಸ್ಪರ್ಶಿಸಲ್ಪಟ್ಟವಳು ಅನ್ನೋ ಕಾರಣಕ್ಕಾಗಿ ಅವಳು ದೂಷಿತಳೆ, ಅವಳನ್ನು ಯಾವ ಕಾರಣಕ್ಕೂ ಸ್ವೀಕರಿಸಬಾರದು. ಪರಾಮೃಷ್ಟ ಇತಿ ತಾವ ಇತಿ ವರ್ಜ್ಯಾಹ, ಅವರು ತಿರಸ್ಕರಿಸಲ್ಪಡಬೇಕಾದವರು ಅಂತ ಬರೆದಿದ್ದಾರೆ. ಧರ್ಮಾಚಾರ್ಯಸು ದೂಷಿತಾಹ, ಶಬ್ದಗಳು ಸ್ಪಷ್ಟ ಇವೆ. ಧರ್ಮಾಚಾರದಲ್ಲಿ ಅವರನ್ನು ಸೇರಿಸ್ಕೊಳ್ಬಾರದು. ಅವರು ದೇವತಾ ಕಾರ್ಯ, ಪಿತೃಕಾರ್ಯ ಮೊದಲಾದವುಗಳಲ್ಲಿ ತೊಡಗಿ ಅಡಿಗೆ ಮೊದಲಾದವುಗಳನ್ನು ಮಾಡಿದರೆ ದೇವತೆಗಳು ಅದನ್ನು ಸ್ವೀಕರಿಸುವುದಿಲ್ಲ. ಅವರಲ್ಲಿ ಯಾರು ಮಕ್ಕಳು ಹುಟ್ಟುತ್ತಾರೆ, ಆ ಮಕ್ಕಳನ್ನು ಹುಟ್ಟಿಸಿಯೂ ಕೂಡ ಯಜಮಾನನಿಗೆ ಮಕ್ಕಳಿಂದ ದೊರೆಯಬೇಕಾದಂಥ ಸದ್ಗತಿ ಸಿಗೋದಿಲ್ಲ. ಈ ಭಾಗಗಳನ್ನು, ಹಿಂದಿನ ಭಾಗಗಳನ್ನು ಹೇಗೆ ಹೊಂದಿಸುವುದು ಅಂತ ದೇವರೇ ಹೇಳಬೇಕಷ್ಟೆ. ಮಾರ್ಕಂಡೇಯರು ಕೇಳ್ತಾರೆ, ಪರಕ್ಷೇತ್ರೇಶು ಯಹ ಬೀಜಂ ಚಾಪಲ್ಯಾತ್ ವಿಸರ್ಜೇನ್ನರಹ. ಪರಕ್ಷೇತ್ರದಲ್ಲಿ ಇನ್ನೊಬ್ಬನ ಪತ್ನಿಯಲ್ಲಿ ಯಾರೊಬ್ಬ ಅತಿಕ್ರಮ ಮಾಡಿ ಬೀಜಾವಾಪ ಮಾಡಿದರೆ, ಮಕ್ಕಳನ್ನು ಪಡ್ಕೊಂಡ್ರೆ, ಆ ಮಕ್ಕಳನ್ನು ಪಡ್ಕೊಂಡ ಫಲ ಈ ಬೀಜಾವಾಪ ಮಾಡಿದವನಿಗೆ ಸಿಗ್ತದೋ ಹೇಗೆ? ಅದಕ್ಕೆ ನಾರದರು ಹೇಳ್ತಾರೆ, ಅಸ್ವಾಮಿಕೆ ಪರಕ್ಷೇತ್ರ ಎನ್ನುವ ಮಾತಿನಿಂದ. ಅಸ್ವಾಮಿಕೆ ಪರಕ್ಷೇತ್ರೆ ಅಂತ ಆ ಶ್ಲೋಕ. ಅಸ್ವಾಮಿಕೆ ಅಂದ್ರೆ ಆ ಪರಕ್ಷೇತ್ರದ ಆ ಪರಸ್ತ್ರೀಯ ಸ್ವಾಮಿ, ಒಂದು ಗಂಡ, ಅವನು ಸತ್ತು ಹೋಗಿದ್ದಾನೆ ಅಥವಾ ಇಲ್ಲ, ಅವಳನ್ನು ಪರಿತ್ಯಜಿಸಿದ್ದಾನೆ, ಹೀಗೇನೂ ಅರ್ಥ ಆಗಬಹುದು. ಅವಳಲ್ಲಿ ಇನ್ನೊಬ್ಬ ಪುರುಷ ತನ್ನ ಬೀಜವನ್ನು ಬಿತ್ತಿದರೆ ಸ್ವಯಂ ವೃತಃ ಅಶ್ರಮಸ್ಥಾಯಾಮ್ ಅಂತ ಈ ಮುಂದಿನ ಶಬ್ದ.
ಅದನ್ನ ಆಶ್ರಮಸ್ಥಾಯಾಮ ಅಂತ ಪದಚ್ಛೇದ ಮಾಡಬೇಕು, ಅಶ್ರಮಸ್ಥಾಯಾಮ ಅಂತ ಪದಚ್ಛೇದ ಮಾಡಬೇಕು, ಅದೊಂದು ಗೊಂದಲವೇ ಆಗ್ತದೆ. ಆಶ್ರಮದಲ್ಲಿದ್ದು ಅಂತ ಇವರು ಅನುವಾದ ಮಾಡಿದ್ದಾರೆ. ಪತ್ನಿ ಇಲ್ಲದವಳಿಂದಲೇ ಸ್ವತಃ ವರಿಸಲ್ಪಡ್ತಾನೆ. ಸ್ವಯಂವೃತಃ ಅಶ್ರಮಸ್ಥಾಯಂ. ಅಲ್ಲಿ ಪತ್ನಿ ಇಲ್ಲದವಳಿಂದ ಅಂತಿದೆಯಲ್ಲ, ಅದು ಹಾಗಲ್ಲ. ಅದು ಪತ್ನಿ ಅಲ್ಲದವಳಿಂದ. ಪತ್ನಿ ಇಲ್ಲದಿದ್ದವಳು ಅಂತಂದ್ರೆ ಹೇಗೆ? ಒಬ್ಬ ಸ್ತ್ರೀಗೆ ಇನ್ನೊಬ್ಬಳು ಪತ್ನಿ ಇರ್ತಾಳ, ಪುರುಷನಿಗಾದ್ರೂ ಪತ್ನಿ ಇರ್ತಾಳೆ. ಪತ್ನಿ ಇಲ್ಲದಿದ್ದವಳು ಅಂತ ಅರ್ಥ ಅಲ್ಲ ಅದಕ್ಕೆ, ಪತ್ನಿ ಅಲ್ಲದಿದ್ದವಳು ಅಂತ ಇದ್ದಿರಬೇಕು. ಒಟ್ಟಾರೆ ಶ್ಲೋಕದ ಅರ್ಥ ಏನಾಗಬಹುದು ಅದನ್ನು ಲಕ್ಷಾಲಂಕಾರವೇ ಹೇಳಬೇಕು. ಒಂದ್ ಕಡೆ ಆಶ್ರಮಸ್ಥ ಅಂದ್ರೆ ಇನ್ನೊಬ್ಬರ ಜೊತೆ ಗೃಹಸ್ಥಾಶ್ರಮದಲ್ಲಿದ್ದವಳು ಅಂತ ಅರ್ಥ ಬರೀತಾರೆ. ಒಂದ್ ಕಡೆ ಅಶ್ರಮಸ್ಥ ಅಂತ ಅದನ್ನೇ ಪದಚ್ಛೇದ ಮಾಡಿ ಯಾರನ್ನು ಮದುವೆ ಆಗದೇ ಇದ್ದವಳು ಅಂತ ಅರ್ಥ ಬರೀತಾರೆ. ಇಲ್ಲಿ ಅಶ್ರಮಸ್ಥ ಅಂದ್ರೆ ಏನು ಅರ್ಥ ಅದು ಗೊತ್ತಾಗೋದಿಲ್ಲ. ಅಂತೂ ಇನ್ನೊಬ್ಬನ ಪತ್ನಿ ಅಲ್ಲ ಅವಳು. ಇವತ್ತು ಆ ಗಂಡ ತೀರ್ಕೊಂಡು ಹೋಗಿದ್ದಾನೆ ಅಥವಾ ಬಿಟ್ಟಿದ್ದಾನೆ. ಅಂಥವಳು ಈ ಇನ್ನೊಬ್ಬ ಪುರುಷನನ್ನ ಸ್ವೀಕರಿಸಿದರೆ ಅವನ ಬೀಜ ನಷ್ಟ ಆಗೋದಿಲ್ಲ ಅಂತ ಅದರ ಅಭಿಪ್ರಾಯ. ಹಿಂದಿನ 6ನೇ ಶ್ಲೋಕದಲ್ಲಿ ಬಂತು ಇದೇ ಅಧ್ಯಾಯದಲ್ಲಿ. ಪರಾಮೃಷ್ಟ ಇತಿ ತಾಹ ವರ್ಜ್ಯಾಹ. ಇನ್ನೊಬ್ಬನ ಸ್ಪರ್ಶಕ್ಕೆ ಅವರು ಒಳಗಾಗಿ ಬಿಟ್ಟಿದ್ರೆ ಅಂಥವರು ಧರ್ಮ ಕಾರ್ಯಕ್ಕೆ ಉಪಯುಕ್ತರಲ್ಲ ಅಂತ ಬಂತು. ಇಲ್ಲಿ ಅಸ್ವಾಮಿಕೆ, ಆ ಸ್ವಾಮಿ ಇವಳನ್ನು ಬಿಟ್ಟಿದ್ದಾನೆ ಅಥವಾ ಸತ್ತೋಗಿದ್ದಾನೆ. ಹಾಗಿದ್ದಾಗ ಅವಳು ಮತ್ತೊಬ್ಬ ವ್ಯಕ್ತಿಯನ್ನ ವರಿಸುವುದು, ಆ ಮೂಲಕ ಅಲ್ಲಿ ಮಕ್ಕಳನ್ನು ಪಡ್ಕೊಳ್ಳಿಕ್ಕೆ ಸಹಾಯ ಮಾಡುವುದು, ಅವರು ಧಾರ್ಮಿಕರಾಗುವುದು ಹೇಗೆ ಅಂತ ಒಂದು ಗೊಂದಲನೇ ಆಗ್ತದೆ. ಅಲ್ಲಿದ್ದದನ್ನ ಹೇಳ್ತಾ ಹೋಗಿದ್ದೇನೆ ಅಷ್ಟೆ. ಇನ್ನೊಬ್ಬನ ಕ್ಷೇತ್ರದಲ್ಲಿ ದರ್ಪದಿಂದ ನಮ್ಮ ಬೀಜವನ್ನಿಟ್ಟರೆ ಆ ಹುಟ್ಟಿದ ಮಗ ಆ ಇನ್ನೊಂದು ಕ್ಷೇತ್ರದ ಸ್ವಾಮಿಗೆ ಸೇರ್ತಾನೆ, ಹೊರತು ಈ ದರ್ಪದಿಂದ ಅತಿಕ್ರಮಿಸಿದವನಿಗಲ್ಲ. ಗರ್ಭಾದೀನಾಂಚ ಬಹುಬಿಹಿ ಅಂತ ಮುಂದಿನ ಶ್ಲೋಕ. ಅನೇಕ ಪುರುಷರಿಂದ ಗರ್ಭಧಾರಣೆ ಮಾಡುವುದು, ಅನೇಕ ಪುರುಷರ ಸಂಘ ಮಾಡುವುದು ಏನಿದೆ ಅಂತ ಅರ್ಥ ಆಗಿರಬಹುದು. ಅದಕ್ಕೆ ಮಹಾ ಅಧಾರ್ಮಿಕ, ಅಮಂಗಳಕರವಾದ್ದು. ಅವರು ಯಾವ ವರ್ಣದವರಾಗಿದ್ರು, ತನ್ನ ವರ್ಣದವರಾಗಿದ್ರು ಅವರನ್ನು ಪರಿತ್ಯಜಿಸಬೇಕು ಅಂತ ಮುಂದಿನ ಭಾಗ ಆ ಶ್ಲೋಕ. ಪರಪತ್ನಿಯರಲ್ಲಿ ನಮಗೆ ಮಕ್ಕಳು ಹುಟ್ಟಿದರೆ, ಪರಪತ್ನಿಯರಲ್ಲಿ ಹುಟ್ಟಿದ ಪುತ್ರರು ಅವರು ಯಾರಿಗೆ ಸೇರ್ತಾರೆ, ಯಾರಿಗೆ ಬಂಧುಗಳು ಮತ್ತು ದಾಯಾದಿಗಳಾಗ್ತಾರೆ, ಅದನ್ನ ವಿವರಿಸಿ ಹೇಳಿರಿ ಅಂತ ಮಾರ್ಕಂಡೇಯರು ಕೇಳ್ತಿದ್ದಾರೆ. ಇಷ್ಟ ಇದ್ದೋ ಇಲ್ಲದೇನೋ ಪರಪತ್ನಿಯೊಬ್ಬಳು ಇನ್ನೊಬ್ಬನ ಸಮಾಗಮಕ್ಕೆ ಸಿದ್ಧಳಾದ್ಲು. ಅವಳಲ್ಲಿ ಹುಟ್ಟುವಂಥ ಆ ಮಕ್ಕಳು ಅವರು ಯಾರಿಗೆ ಬಂಧುಗಳಾಗ್ತಾರೆ ಅದನ್ನು ಹೇಳಿ ಅಂತ ಆ ಮಾರ್ಕಂಡೇಯರ ಅಭಿಪ್ರಾಯ ಇದ್ದಂತೆ ಕಾಣಿಸ್ತದೆ. ಹಾಗೆ ಅರ್ಥ ಒಂದು ಅನುವಾದವನ್ನ ನಾನೇ ಊಹಿಸಿಕೊಂಡಿದ್ದೇನಷ್ಟೆ, ಊಹಿಸಿಕೊಂಡು ನಿಮ್ಮ ಎದುರಿಗೆ ಹೇಳಿದ್ದೇನಷ್ಟೆ. ನಾರದರು ಹೇಳ್ತಾರೆ, ಪರದಾರೇಶು ಜಾಯೇತೆ ಪುತ್ರೌ ದೌ ಪುತ್ರೌ ಕುಂಡಗೋಲಕೌ ಜೀವತ್ಯಥ ಪತೌ ಕುಂಡ ಮೃತೇ ಭರ್ತರಿ ಗೋಲಕ. ಕುಂಡ ಗೋಲಕ ಅಂತ ಇಬ್ಬರು ಮಕ್ಕಳು ಹುಟ್ಟುತ್ತಾರೆ ಪರಸ್ತ್ರೀಯರಲ್ಲಿ. ಪತಿ ಬದುಕಿದ್ದಾಗಲೇ ಪರಪುರುಷನಿಂದ ಅಧಾರ್ಮಿಕವಾಗಿ ಮಕ್ಕಳು ಹುಟ್ಟಿದ್ರೆ ಅವನು ಕುಂಡ. ಪತಿ ಮೃತನಾದ್ಮೇಲೆ ಅಧಾರ್ಮಿಕವಾಗಿ ನಿಯೋಗಾದಿಗಳ ವಿಧಾನವಿಲ್ಲದೆ, ಗೃಹ ಹಿರಿಯರ ಸಮ್ಮತಿ ಇಲ್ಲದೇನೆ ಬೇಕಾಬಿಟ್ಟಿಯಾದ ಸ್ವೇಚ್ಛಾ ಸಂಘದಿಂದ ಹುಟ್ಟಿದ ವ್ಯಕ್ತಿಗೆ ಗೋಲಕ ಅಂತ ಕರೀತಾರೆ. ಅವರಿಬ್ಬರು ಏನಾದರೂ ಹವ್ಯ ಕವ್ಯಾದಿಗಳನ್ನು ಕೊಟ್ಟರೆ ಆ ವಂಶದ ಪಿತೃಗಳಿಗೆ ಅದು ಎಲ್ಲವೂ ನಷ್ಟ ಆಗಿ ಹೋಗ್ತದೆ. ನಾಶಯಂತ್ಯಥ ದಾತೃಣಾಂ. ತಂದೆಗೆ ನರಕಕ್ಕೆ ಕಾರಣ ಆಗ್ತಾರೆ. ಗೋಲಕನಾದವನು ವಿಶೇಷವಾಗಿ ತಂದೆಗೆ ನರಕಕ್ಕೆ ಕಾರಣ.
ಆ ಹುಟ್ಟಿದ ಮಕ್ಕಳು ಚಾಂಡಾಲ ತುಲ್ಯವು, ಅತ್ಯಂತ ನೀಚರಾಗಿ ಬಿಡ್ತಾರೆ. ಪರಲೋಕದಲ್ಲೂ ಇಹಲೋಕದಲ್ಲೂ ಅವರು ಹಾನಿಗೆ ಕಾರಣರಾಗ್ತಾರೆ. ಮಾರ್ಕಂಡೇಯರು ಕೇಳ್ತಾರೆ, ಕಶ್ಚತೆ ಗರ್ಹಿತಾ ಪುತ್ರಾಹ ಪಿತೃಣಾಂ ಹವ್ಯಕವ್ಯದಾಹ. ಅಂಥ ಕುಂಡಗೋಲಕರು ಪಿತೃಗಳಿಗೆ ಹವ್ಯಕವ್ಯಗಳನ್ನು ಕೊಟ್ರೆ, ಯಾವ ಪಿತೃಗಳಿಗೆ? ತಮ್ಮನ್ನು ಹುಟ್ಟಿಸಿದಂಥ ತಮ್ಮ ಔರಸ ತಂದೆಗೆ, ತಮ್ಮನ್ನು ಔರಸವಾಗಿ ಹುಟ್ಟಿಸಿದಂಥ ವ್ಯಕ್ತಿಗೆ ಅವರು ಹವ್ಯಕವ್ಯ ಕೊಡ್ತಾರೋ, ಅಥವಾ ತಾವು ಯಾವ ಸ್ತ್ರೀಯ ಗರ್ಭದಲ್ಲಿ ಹುಟ್ಟಿದ್ದಾರೋ ಆ ಗರ್ಭದ ಆ ಹೆಂಡತಿಯ ಆ ಸ್ತ್ರೀಯ ಸ್ವಾಮಿಗೋ? ನಾರದರು ಹೇಳ್ತಾರೆ, ಯಾರೋ ಒಬ್ಬರಿಗೆ ಕೊಟ್ಟರೂ ಕೂಡ ಈ ಕುಂಡಗೋಲಕರು ತಮ್ಮನ್ನು ಹುಟ್ಟಿಸಿದ ತಂದೆಗಾಗಲಿ ತಮ್ಮ ಪಾಲಕನಾದಂತಹ ತಂದೆಗಾಗಲಿ ಪಿಂಡ ಪ್ರದಾನಾದಿಗಳನ್ನು ಮಾಡಿದರೆ, ಆ ಕ್ಷೇತ್ರದ ಸ್ವಾಮಿ ಅಂದ್ರೆ ಈ ಕುಂಡಗೋಲಕರ ಪಾಲಕ ಮತ್ತೆ ಬೀಜವನ್ನಿಟ್ಟವನು, ಅವರನ್ನು ಔರಸವಾಗಿ ಹುಟ್ಟಿಸಿದವನು, ಇಬ್ಬರೂ ನರಕಕ್ಕೆ ಹೋಗ್ತಾರೆ. ಯಾಕೆಂದ್ರೆ ನಚ ರಕ್ಷತಿ ಯೋ ದಾರಾನ್ ಪರದಾರಾಂಶ ಗಚ್ಚತಿ. ಕ್ಷೇತ್ರ ಸ್ವಾಮಿಯಾದವನು ತನ್ನ ಹೆಂಡತಿಯನ್ನು ಸರಿಯಾಗಿ ರಕ್ಷಿಸಿಕೊಳ್ಳಿಲ್ಲ ಅನ್ನೋ ಕಾರಣಕ್ಕಾಗಿ, ಬೀಜವನ್ನಿಟ್ಟವನು ಪರಸ್ತ್ರೀ ಸ್ಪರ್ಶ ಮಾಡಿದ ಅನ್ನೋ ಕಾರಣಕ್ಕಾಗಿ. ಹಾಗಾಗಿ ಆ ಕ್ಷೇತ್ರದ ಸ್ವಾಮಿ, ಆ ಪರಸ್ತ್ರೀ ಗಮನ ಮಾಡಿದ ವ್ಯಕ್ತಿ, ಹುಟ್ಟಿದ ಮಕ್ಕಳು, ಅವರೆಲ್ಲರೂ ಕೂಡ ನಿಂದಿತರಾಗ್ತಾರೆ. ಕುಂಡೋ ಭೋಕ್ತಾಚ ಭೋಗೀಚ ಕುಚ್ಚಿತಾಹ ಪಿತೃ ದೇವತೈ. ಪಿತೃಗಳಿಂದ ದೇವತೆಗಳಿಂದ ಅವರು ನರಕಕ್ಕೆ ಹೋಗುವಂಥವರಾಗಿ ಬಿಡ್ತಾರೆ. ಇಲ್ಲಿ ನಾವು ಗಮನಿಸಬೇಕಾದದ್ದು, ನಿಯೋಗದಂಥ ಪವಿತ್ರವಾದಂತಹ ವಿಧಿ ಏನಾದರೂ ಅಲ್ಲಿದ್ದರೆ ಗುರು ಹಿರಿಯರಾದವರು ಆ ನಿಯೋಗದ ಮೂಲಕನೇ ಸಂತಾನ ಪಡ್ಕೊಳ್ಳಿ ಅಂತ ಆ ಸ್ತ್ರೀಗೆ ಮತ್ತೆ ಸಂಬಂಧಪಟ್ಟ ಒಬ್ಬ ಪುರುಷನಿಗೆ ಹೇಳಿದರೆ, ಮತ್ತೆ ಆ ಪುರುಷನೂ ಕೂಡ ನಿಯೋಗದ ಬಳಿಕ ಆ ಸ್ತ್ರೀಯನ್ನ ಅತ್ಯಂತ ಪವಿತ್ರವಾಗಿ ಪರಿಗಣಿಸಬೇಕು, ಸ್ವೇಚ್ಛಾಚಾರವನ್ನು ಮಾಡಬಾರದು, ಕೇವಲ ಸಂತಾನಕ್ಕಾಗಿ ಮಾತ್ರ ಆ ಸಂಘ ಸೀಮಿತವಾಗಿರಬೇಕು ಅಂತೆಲ್ಲ ನಿಯಮಗಳಿವೆ. ಅದನ್ನು ಹೊರತುಪಡಿಸಿದ್ರೆ ಈ ಎಲ್ಲ ದೋಷಗಳು ಅಂತ ಅರ್ಥ. ಮತ್ತೆ ಮಾರ್ಕಂಡೇಯರು ಕೇಳ್ತಾರೆ, ಅವರು ಹವ್ಯಕವ್ಯಗಳನ್ನು ಕೊಟ್ರೆ ಅದು ಯಾರಿಗೆ ಹೋಗಿ ಮುಟ್ತದೆ? ಧರ್ಮ ಪುಣ್ಯ ಪ್ರಾಪ್ತಿ ಅವರಿಗೆ ಆಗ್ತದೋ ಇಲ್ಲೋ? ಅದಕ್ಕೆ ನಾರದರು ಹೇಳ್ತಾರೆ, ಪಿಶಾಚಿಗಳು ರಾಕ್ಷಸರು ಸ್ವೀಕಾರ ಮಾಡ್ತಾರೆ ಇಂಥ ನೀಚರು ಕೊಟ್ಟದ್ದನ್ನ, ದೇವತೆಗಳು ಸ್ವೀಕರಿಸುವುದಿಲ್ಲ. ಭೂತಾಹ ನಿಶಾಚರಾಹ ಪಿಶಾಚಾಹ ಗೃಹಂತಿ. ಮಾರ್ಕಂಡೇಯರು ಕೇಳ್ತಾರೆ, ಆ ರಾಕ್ಷಸಾದಿಗಳು ಪಿಶಾಚಾದಿಗಳು ಈ ಪಿಂಡ ಪ್ರದಾನದ ಫಲವನ್ನು ಸ್ವೀಕಾರ ಮಾಡಿದರೆ ಅವರು ಮರಳಿ ಪಿಂಡ ಪ್ರದಾನ ಮಾಡಿದವನಿಗೆ ಏನು ಫಲ ಕೊಡ್ತಾರೆ ಅದನ್ನು ಹೇಳಿ. ಅದಕ್ಕೆ ನಾರದರು ಹೇಳ್ತಾರೆ, ಎಲ್ಲಿಯೇ ಯಾರಿಗೂ ದಾನ ಕೊಟ್ಟರು ಅದು ನಷ್ಟ ಏನಾಗೋದಿಲ್ಲ. ಆದ್ರೆ ಕೊಟ್ಟವನು ಏನನ್ನು ಕೊಡ್ತಾನೆ ಅದನ್ನು ಸ್ವೀಕಾರ ಮಾಡಿದವನು ಸಾತ್ವಿಕ ಶಕ್ತಿಯಾಗಿದ್ದರೆ ಸತ್ಫಲ ಕೊಡ್ತಾನೆ, ದುಷ್ಟ ಶಕ್ತಿಯಾಗಿದ್ದರೆ ದುಷ್ಟ ಫಲವನ್ನೇ ಈ ಕೊಟ್ಟವನಿಗೆ, ಆ ಪಿಂಡ ಪ್ರದಾನಾದಿಗಳನ್ನು ಮಾಡಿದವನಿಗೆ ಕೊಡ್ತಾನೆ. ತತ್ಕಾಲದಲ್ಲಿ ಏನೋ ಒಂದು ಏಳಿಗೆ ಆದಂತೆ ಅಭಿವೃದ್ಧಿ ಆದಂತೆ ಕಾಣಿಸ್ತದೆ, ಆದರೆ ದೀರ್ಘಕಾಲದಲ್ಲಿ ಅದರಿಂದ ದುಷ್ಪರಿಣಾಮ ಆಗ್ತದೆ. ತಾತ್ಕಾಲದಲ್ಲಿ ಅದರಿಂದ ಏಳಿಗೆನೂ ಆಗಬಹುದು, ಸಂಪತ್ತು ಅಭಿವೃದ್ಧಿ ಆಗಬಹುದು, ಸ್ಥಾನಮಾನಾದಿಗಳ ಹೆಚ್ಚಳ ಆಗಬಹುದು. ಇದನ್ನೆಲ್ಲ ದುಷ್ಟರು ಪಿಶಾಚಿಗಳು ಕೊಟ್ಟು ಬಿಡ್ತಾರೆ. ಅನೇಕ ದುಷ್ಟಶಕ್ತಿಗಳು ಈ ವಾತಾವರಣದಲ್ಲಿರ್ತಾರೆ. ಅವರು ತಮ್ಮನ್ನು ಆರಾಧಿಸಿದ ವ್ಯಕ್ತಿಗಳಿಗೆ ಏನೇನನ್ನೋ ಕೊಡ್ತಿರ್ತಾರೆ, ಅದ್ಯಾವುದು ಅನುಚಿತವಾದದ್ದು ಅಂತ ಅರ್ಥ. ಆ ಶ್ಲೋಕದ ಸಂಸ್ಕೃತ ವಾಕ್ಯಗಳಲ್ಲಿ ಅನುವಾದಗಳಲ್ಲಿ ಹಾಗೆ ಕಾಣಿಸೋದಿಲ್ಲ. ಆದರೆ ಕೊಡುವವರು ದುಷ್ಟ ಶಕ್ತಿಗಳಾದ್ದರಿಂದ ಈ ತರ ಅರ್ಥ ಮಾಡ್ಕೊಳ್ಬೇಕು, ಪ್ರೇತರು ಪಿಶಾಚಿಗಳಾದ್ರಿಂದ ಹೀಗೆ ಅರ್ಥ ಮಾಡ್ಕೊಳ್ಬೇಕು ಅಂತ ನಾನು ಅದನ್ನ ಅನುವಾದಿಸಿದ್ದೇನೆ. ಮುಂದೆ ಮಾರ್ಕಂಡೇಯರು ಕೇಳ್ತಾರೆ, ಅಥ ಗೋಲಕ ಕುಂಡಾಭ್ಯಾಂ ಸಂತತಿರಿಯಾ ಭವಿಷ್ಯತಿ ತಯೋರ್ಯೇ ಬಾಂಧವಾ ಕೇಚಿತ್ ಪ್ರದಾಸ್ಯಂತಿ ಕಥಂ ತು ತತ್. ಗೋಲಕ ಮತ್ತು ಕುಂಡರಿಂದ ಉಂಟಾಗುವಂತ ಸಂತತಿ, ಮತ್ತೆ ಗೋಲಕ ಕುಂಡರಿಗೆ, ಆ ಗೋಲಕ ಕುಂಡರಿಗೆ ಬೇರೆ ಯಾರಾದರೂ ಹವ್ಯಕವ್ಯಾದಿಗಳನ್ನು ಕೊಟ್ರೆ ಅವರ ಬಳಿಕ
ಗೋಲಕ ಕುಂಡರಾಗಿ ಅಪವಿತ್ರರಾಗಿ ಹುಟ್ಟಿದ್ರು, ಅಧಾರ್ಮಿಕರೇ. ಆದ್ರೆ ಅವರು ಸತ್ತ ಬಳಿಕ ಅವರಿಗೆ ಯಾರಾದರೂ ಹವ್ಯಾದಿಗಳನ್ನು ಕೊಡುವ ಪ್ರಸಂಗ ಬಂದ್ರೆ, ಶ್ರಾದ್ದ, ಪಿಂಡ ಪ್ರದಾನ ಇತ್ಯಾದಿಗಳನ್ನ ಅವರ ಆ ಮುಂದಿನ ಪೀಳಿಗೆಯವರು ಮಾಡುವ ಪ್ರಸಂಗ ಬಂದ್ರೆ ಹೇಗೆ? ಅದಕ್ಕೆ ಹೇಳ್ತಾರೆ ನಾರದರು, ಸಾಧ್ವಿ ಜಾತಃ ಸುತಾಸ್ತೇಷಾಂ. ಗೋಲಕ ಕುಂಡರು ಸ್ವಯಂ ಅಧಾರ್ಮಿಕರು, ಆದ್ರೆ ಅವರ ಪತ್ನಿಯರು ಸಾಧ್ವಿಕರಾಗಿದ್ರೆ, ಅವರಲ್ಲಿ ಹುಟ್ಟುವಂತ ಮಕ್ಕಳು ಸನ್ಮಾರ್ಗದಲ್ಲಿದ್ರೆ, ತಾಂ ವೃತ್ತಿ ಅನುತಿಷ್ಠತಾಂ ಅಂತ ಒಂದು ಸನ್ಮಾರ್ಗದಲ್ಲಿ ಅವರಿದ್ರೆ, ಅವರು ತಮ್ಮ ತಂದೆಗೆ, ಅವರು ಅಧಾರ್ಮಿಕರಾಗಿದ್ರು, ಅವರಿಗೆ ಪಿಂಡ ಪ್ರದಾನಾದಿಗಳನ್ನು ಮಾಡಬಹುದು. ಆದ್ರಿಂದ ಪ್ರೀಣಂತಿ ಪಿತೃದೈವತ್ಯಂ, ಪಿತೃದೇವತೆಗಳು ಮೊದಲಾದವರು ಅದರಿಂದ ಸಂತೋಷ ಪಡ್ತಾರೆ. ಏವಂ ಗೋಲಕ ಕುಂಡಾಭ್ಯಾಂ ಏಚ ವರ್ಣಾಪದೇಶಿನಃ ಹವ್ಯಂ ಕವ್ಯಂ ಚ ಶುದ್ಧಾನಾಂ ಪ್ರತಿಗೃಹ್ಣಂತೆ ದೇವತಾ. 4 ವರ್ಣದವರಿಗೂ 4 ವರ್ಣಕ್ಕೆ ಸೇರಿರ್ಲಿ, ಎಲ್ಲೇ ಇರಲಿ, ಗೋಲಕ ಕುಂಡರು ಆಗಿದ್ರೆ ಅವರು ಅಧಾರ್ಮಿಕರು ಹೌದು, ಅವ್ರು ಕೊಟ್ಟದ್ದನ್ನ ದೇವತೆಗಳು ಸ್ವೀಕರಿಸಲಿಕ್ಕಿಲ್ಲ. ಆದ್ರೆ ಅವರ ಮಕ್ಕಳು ಮತ್ತೆ ಸನ್ಮಾರ್ಗದಲ್ಲಿದ್ದರೆ ಅದನ್ನ ದೇವತೆಗಳು ಪ್ರತಿಗೃಹಂತಿ, ಸ್ವೀಕರಿಸ್ತಾರೆ ಅಂತ ಅದರ ಅರ್ಥ ಆಗ್ತದೆ. ಅಲ್ಲಿಗೆ ಈ ಅಧ್ಯಾಯ ವಾವಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಈ ಅಧ್ಯಾಯ ಸಮಾಪ್ತವಾಗಿಲ್ಲ. 27ನೇ ಅಧ್ಯಾಯದಲ್ಲಿ 79ನೇ ಶ್ಲೋಕ ಸಮಾಪ್ತವಾಗಿದೆ. ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ 57ನೇ ಅಧ್ಯಾಯ ಸಮಾಪ್ತವಾಗ್ತದೆ. ವೈಷ್ಣವ ಪಾಠದಲ್ಲಿ ಇದು 50ನೇ ಅಧ್ಯಾಯ ಇಲ್ಲಿಗೆ ಸಮಾಪ್ತವಾಗಿದೆ. ಇವತ್ತಿನ ಭಾಗವು ಕೂಡ ಇಲ್ಲಿಗೆ ಮುಕ್ತಾಯ ಕಾಣ್ತದೆ.